ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನಮ್ಮ ದಿನ ಹೇಗೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಎದ್ದ ತಕ್ಷಣ ಸಿಹಿದು ಮುದ್ದದು ಒಂದು ಜಗಳ ಇರುತ್ತೆ, ಇಲ್ಲಾಂದರೆ ಒಂದು ಮುದ್ದಾಟ ಇರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟು. ನನ್ನ ಮಗಳಿಗೆ ಗಡಿಯಾರನೇ ಬೇಕಂತೆ, ಮುದ್ದುಗೂ ಕೂಡ ಗಡಿಯಾರನೇ ಬೇಕಂತೆ. ಆಮೇಲೆ ಹೆಂಗೋ ಇವಳಿಗೆ ಬಾಕ್ಸ್ ಕೊಟ್ಟು ಕುಣಿಸಿದ್ರು. ಸೊ ಇವಾಗ ನೋಡಿ ಮುದ್ದು ಮಾಡಿಕೊಂಡು ಅದೇನೋ ತಿನ್ಸೋದಕ್ಕೆ ಬಂದವನೇ ಕೇಕ್ನ. ಮುದ್ದು ಅವಳು ತಿನ್ನಲಿಲ್ಲ, ಉಗ್ಗಿದ್ಬಿಟ್ಲು. ನಮ್ಮನೆ ಅಂತೂ ಫುಲ್ಲು ಕ್ವಾಟ್ಲೆ. ಸೊ ಇವತ್ತು ಮಂಗಳವಾರ, ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ನಮ್ಮಕ್ಕ ಮಂಗಳವಾರ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು, ಬಟ್ ನಮ್ಮಮ್ಮ ಹಿಂಸೆ ಮಾಡಿ ಇರಿಸ್ಕೊಂಡ್ರು. ಸೊ ಹಾಗಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ ಇವಾಗ ನಾನು. ಇತ್ತೀಚೆಗೆ ಬಿರಿಯಾನಿನ ನಾನು ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ. ಸೊ ಮಾಡ್ತಾ 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 ಅಭ್ಯಾಸ ಬಂದುಬಿಟ್ಟಿದೆ ಇವಾಗ ನನಗೆ. ಮುಂಚೆ ಎಲ್ಲ ಸಂಜೆ ಕೈಲಿ ಮಾಡಿಸ್ತಾಯಿದ್ದೆ, ಇವಾಗ ಏನಿಲ್ಲ, ಕ್ವಿಕ್ ಅಂತ ಮಾಡಿಬಿಡ್ಬೋದು. ಇದಂತೂ ತುಂಬ ಈಸಿ ರೆಸಿಪಿ. ಹೇಳ್ಬೇಕಂದ್ರೆ ನಮಗೇನು ಅಂಥ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಸೊ ಬೇಗನೆ ಮಾಡ್ಬೋದು ಕ್ವಿಕ್ಕಾಗಿ. ನನ್ನ ಮಗಳು ಅರಕೆಕಾಯಿನ ಕೊಡ್ತಾವಳೆ, ಇದನ್ನು ಕಟ್ ಮಾಡು ಅಂತ ಹೇಳಿ. ಸೊ ಕ್ಯೂಟಿ ಇವಾಗ ನನ್ನ ಮಗಳು. ಅವಳಿಗೆ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಬಂದುಬಿಟ್ಟಿದೆ ಇವಾಗ, ಒಂಥರ ಕ್ಯೂಟಾಗಿ ಕಾಣಿಸ್ತಾಳೆ. ಬಿರಿಯಾನಿ ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು ನೀವು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ಸೊ ಸ್ಮೆಲ್ಲು ಅಂತೂ ಸೂಪರ್ಬಾಗಿದೆ. ಫೋನಲ್ಲೇ ಸ್ಮೆಲ್ ತೊಗೊಳ್ಳೋ ಹಾಗಿದ್ದಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಟೇಸ್ಟು. ಇವಾಗ ಬಿರಿಯಾನಿಗೆ ಪೆಪ್ಪರ್ ಡ್ರೈ ಮಾಡಿಸಿದ್ದೀನಿ, ಅಂದರೆ ಲಿವರ್ ಪೆಪ್ಪರ್ ಡ್ರೈ. ಇದಂತೂ ಸಕ್ಕತ್ತಾಗಿರುತ್ತೆ, ಬ್ಲಾಗಲ್ಲಿ ನೋಡಿದ್ರಲ್ಲ ನೀವು. ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟ್, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ವೆಡ್ನೆಸ್ಡೇ. ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ ಇವಾಗ. ಸೊ ನಾನೇನು ಅಂತಂದರೆ ನಮ್ಮ ಅಕ್ಕ ಮುದ್ದು ಇರೋದ್ರಿಂದ ಒನ್ ಡೇದು ಕಂಪ್ಲೀಟ್ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಇವಾಗ ಮುದ್ದು ನಮ್ಮ ಅಕ್ಕ ಊರಿಗೆ ಹೋಗ್ತಾ ಇದ್ದಾರಲ್ಲ, ಹಾಗಾಗಿ ನಾನು ಸಿಹಿ ನಮ್ಮಮ್ಮ ಬಸ್ಸಿಗೆ ಹತ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಸೇಲ್ ಹಾಕಿದ್ದಾರೆ ಸ್ಯಾರಿದು ಸಂಭ್ರಮ, ಹಾಗಾಗಿ ಅಲ್ಲಿಗೆ ಹೊರಟ್ವಿ ಕೃಷ್ಣ ಮಂದಿರದಲ್ಲಿ. ಬಟ್ ಇಲ್ಲಿ 500ಗೋ 1000ಗೋ ಏನೋ 3 ಸ್ಯಾರಿ ಅನ್ನೋದೇನೋ ಹಾಕಿದ್ರು ಸಮಥಿಂಗು. ಸೊ ಅದನ್ನು ನೋಡಿ ಹೋದ್ವಿ, ಬಟ್ ಅದು ಸ್ಯಾರಿನೇ ಇರಲಿಲ್ಲ. ಆಮೇಲೆ ನಮ್ಗೆ ಅಲ್ಲೇನೋ ಸೀರೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ನಾವು ಅಂಗಡಿಗೆ ಹೊರಟ್ವಿ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮವರೆಲ್ಲ ರೆಗ್ಯುಲರಾಗಿ ತೊಗೋತಾರೆ, ಡೈಲಿ ವೇರ್ ಸ್ಯಾರಿ ಥರದ್ದು ಸಿಂಪಲ್ ಸ್ಯಾರಿ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದ್ವಿ. ನಮ್ಮ ಅಕ್ಕ ಅಲ್ಲಿ ಡಿಸಪಾಯಿಂಟ್ ಆಯ್ತಲ್ಲ, ಹಾಗಾಗಿ ಒಂದು ಸ್ಯಾರಿ ತೊಗೊಂಡು ಹೋಗೋಣ ಅಂತ ಹೇಳಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ಲು ಬೇರೆ. ಬಟ್ ನಾನು ಸೆಲೆಕ್ಟ್ ಮಾಡಿದೆ ಒಂದು ಸ್ಯಾರಿ ಬ್ಲ್ಯಾಕ್ ಕಲರು, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಫೈನಲಿ ನಮ್ಮ ಅಕ್ಕ ಅದನ್ನು ತೊಗೊಬಿಟ್ಲು. ಅದಕ್ಕೆ ನಾನು ಬ್ಲೌಸ್ ನನಗೆ ಕೊಡು, ಸ್ಯಾರಿ ನೀನು ಇಟ್ಕೊ ಅಂತ ಹೇಳಿದೆ. ಯಾಕಂದರೆ ಸೇಮ್ ಸ್ಯಾರಿ ನಮ್ಮ ಅಕ್ಕನ ಹತ್ರ ಇದೆ, ಅಂದರೆ ಬ್ಲೌಸ್ ಪೀಸು ನಮ್ಮ ಅಕ್ಕನ ಹತ್ರನೇ ಇದೆ, ನಮ್ಮ ಅಮ್ಮ ಹತ್ರನೂ ಕೂಡ ಇದೆ. ನಮ್ಮ ಅಕ್ಕನ ಹತ್ರ ಪಿಂಕು, ನಮ್ಮ ಅಮ್ಮ ಹತ್ರ ಪರ್ಪಲ್ಲು. ಸೊ ಇದು ಬ್ಲ್ಯಾಕು, ಹಾಗಾಗಿ ನಾನು ಇಸ್ಕೊಂಡೆ. ಕ್ಲೀನಾಗಿ ಚೆನ್ನಾಗಿ ಹೊಲಿಸಿಟ್ಕೊಂಡ್ರೆ ನಮ್ಮ ಅಕ್ಕನ ಸೀರೆಗಳನ್ನ ಎತ್ಕೊಂಡು ಉಟ್ಕೋಬೋದು ಅಂತ ಹೇಳಿ. ಸೊ ಹತ್ತಿರಿದ್ರೆ ಹಾಗೇ ಬೆನಿಫಿಟ್ಸ್ ಜಾಸ್ತಿ ತಂಗಿದ್ದಿರಿಗೆ. ಸೊ ನಮ್ಮ ಅಕ್ಕ ಹೊರಡ್ತಾ ಇದ್ದಾಳೆ ಇವಾಗ ಬೆಂಗಳೂರಿಗೆ. ಸೊ ಸದ್ಯಕ್ಕೆ ಅವಳು ಬರಲ್ಲ, ಯಾಕಂದರೆ ನಾನು ನಮ್ಮ ಮನೆಗೆ ಹೋಗ್ತಾನೆ ಇರ್ತೀನಿ, ನನಗೆ ನಿಯರ್ ಇರೋದ್ರಿಂದ. ಬಟ್ ನಮ್ಮ ಅಕ್ಕ ತುಂಬ ಲೇಟ್ ಬರೋದವಳು ಇವಾಗ ಹೋದರೆ. ಸೊ ಇದು ನಾನ್ ಸ್ಟಾಪು ಬಸ್ಸು, ಹಾಗಾಗಿ ಇದಕ್ಕೆ ಹತ್ತಿಸ್ತವ್ರು ನಮ್ಮ ಅಕ್ಕನ. ಇನ್ನೊಂದು ಬಸ್ಸು ಕೂಡ ನಾನ್ ಸ್ಟಾಪೇ. ಇವಾಗಂತೂ ಕೆ ಆರ್ ನಗರದಲ್ಲಿ ಮೈಸೂರು ಬಸ್ ಎಲ್ಲ ನಾನ್ ಸ್ಟಾಪೇ ಇರುತ್ತೆ. ಆ್ಯಂಡ್ ಈ ಸತಿ ಮುದ್ದು ಹೋಗಬೇಕಾದ್ರೆ ಸಿಹಿ ಅಳ್ತಾ ಇದ್ಲು ಅವಳು. ಅದೇ ಇವಾಗ ಬಾಂಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದೆ ಇಬ್ರಿಗೂ. ಹಾಗಾಗಿ ನಮ್ಮಮ್ಮ ಹೋಗಬೇಕಾದ್ರೆ ನೇರಳೆ ಹಣ್ಣು ತಗೊಂಡ್ರು. ನಾನಿದು ತಿನ್ನಲ್ಲ, ಯಾಕಂದರೆ ಗಂಟ್ಲು ಕಟ್ಕೊಳ್ಳುತ್ತೆ. ಬಟ್ ನಮ್ಮಮ್ಮ ಕೇಳಿದ್ರು ಅಂತ ಹೇಳಿ ತಗೊಂಡೆ. ಹಂಗೆ ನಾನೊಂದೆರಡು ಕೂಡ ತಿಂದೆ. ತಗೊಂಡು ಇವಾಗ ಹೊರಡದೆ. ಇವಾಗ ನಮ್ಮ ಅಕ್ಕ ಹೋಟ್ಲು. ಸೊ ಜಸ್ಟ್ ಮನೆಗೆ ಬಂದು ನಾನು ಇದು ನೇರಳೆ ಹಣ್ಣೇನೋ ತೊಗೊಬಂದಿದೆ. ಬಟ್ ಇದನ್ನು ನಾನು ಜಾಸ್ತಿ ತರಲ್ಲ. ಏನಕ್ಕೆ ತರಲ್ಲ ಅಂತ ಹೇಳಿದ್ರೆ, ನನಗೆ ತಿಂದ ತಕ್ಷಣ ಫುಲ್ ಗಂಟ್ಲು ಇಚ್ಚಿಂಗ್ ಆಗಿಬಿಟ್ಟು ಫುಲ್ ಗಂಟ್ಲೆ ಕಟ್ಕೊಬಿಡ್ತದೆ, ನನಗೆ ವಾಯ್ಸೇ ಬರಲ್ಲ, ಹಂಗಾಗಿ ತರಲ್ಲ. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದೇ ನಂಗೆ ಹಂಗೆ ಆಗುತ್ತಲ್ಲ ಅಂಥೇಳಿ ಸ್ಕೂಲ್ ಡೇಸಿಂದನೂ ಹಾಗೆ ನನಗೆ, ಅದಕ್ಕೆ ಬಿಟ್ಬಿಟ್ಟಿದ್ದೆ ನಾನು. ಇವಾಗ ನಮ್ಮಮ್ಮ ತಗೋ ಅಂದ್ರಲ್ಲ ಅಂದ್ಬಿಟ್ಟು ಹೇಳಿ ತೊಗೊಂಡೆ. ನಾನು ಒಂದು 4 ಗಂಟೆ ಅನ್ನಂಗೆ ಹೊರಡ್ತೀನಿ, ಇಲ್ಲ ಸಂಜೆ ಬರ್ತಾನೆ, ಇಲ್ಲ ನಾನೇ ಹೊರಡ್ತೀನಿ. ಸೊ ನೋಡೋಣ ಹೆಂಗೆ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡ್ತೀನಿ. ಅಂದರೆ ನಾನು ಇಲ್ಲಿ ಸ್ವಲ್ಪ ಐಟಮ್ಸ್ ಇದೆ ಎತ್ಕೊಂಡು ಹೋಗಬೇಕಿತ್ತು, ಅದಕ್ಕೆ ಸಂಜೆ ಬಂದಿರೋ ಸರಿ ಹೋಗ್ತಿತ್ತು. ಬಟ್ ಅವನು ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ಹಾಗಾಗಿ ಸಿಹಿ ಕರ್ಕೊಂಡು ನಾನೇ ಹೋಗಬೇಕು. ಓಕೆ ಗಾಯ್ಸ್, ಹೋಗ್ಬೇಕಾದ್ರೆ ಸಿಗ್ತೀನಿ. ನಾನು ಕೂಡ ಹೊರಡ್ತಾ ಇದ್ದೀನಿ. ಒಂದು 6 ಗಂಟೆ 6:30 ಅನ್ನಂಗೆ ಅಲ್ಲಿ ಆನೆ ಹೋಗ್ತಾಯಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಾನು. ಆ್ಯಂಡ್ ಅದಾದಮೇಲೆ ನಾನ್ ಸ್ಟಾಪ್ ಬಂತು. ಸೊ ಅಲ್ಲೂ ಕೂಡ ಆನೆ ಹೋಗ್ತಾ ಇತ್ತಲ್ಲ, ಹಂಗಾಗಿ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೋತಿದ್ರು, ಹಾಗಾಗಿ ನಾನು ಕೂಡ ವಿಡಿಯೋ ಮಾಡಿಕೊಂಡೆ.
ಆ ಆನೆ ಪಾಪ ಅಕ್ಕಪಕ್ಕದಲ್ಲಿ ಗಾಡಿಗಳಿದೆಯಲ್ಲ ಅದಕ್ಕೆಲ್ಲ ಸೊಂಡ್ಲಲ್ಲಿ ಕೇಳ್ತಾ ಇದೆ ಏನಾದರೂ ಕೊಡಿ ತಿನ್ನೋದಕ್ಕೆ ಅಂತ ಹೇಳಿ. ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಪ್ರಾಣಿಗಳೇ ಒಂಥರ ಮೂಕ ಪ್ರಾಣಿ, ಅವಕ್ಕೇನು ಅಷ್ಟು ಗೊತ್ತಿರಲ್ವಲ್ಲ, ಒಂಥರ ಕ್ಯೂಟಾಗಿ ಚೆಂದ. ಅದಾದಮೇಲೆ ನಾವು ಸ್ವಲ್ಪ ಮನೆಗೆ ರೇಷನ್ಸ್ ಎಲ್ಲ ಖಾಲಿಯಾಗಿತ್ತು, ಎಲ್ಲನೂ ಕೂಡ ಅಕ್ಕಿ ಅಂದರೆ ನೀಡೆಡ್ ಎಲ್ಲ ಖಾಲಿಯಾಗೋಗಿತ್ತು. ಹಾಗಾಗಿ ನೋಡೋಣ ಅಂತ ಹೇಳಿ ಬಂದ್ವಿ ಡಿಮಾರ್ಟ್ಗೆ. ನಮಗೆ ನಿಯರೇ ಡಿಮಾರ್ಟು. ಹಾಗಾಗಿ ನಾನೇನು ಅಂತ ಹೇಳಿದರೆ ಸುಮ್ಮನೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ತೊಗೊಳೋದಕ್ಕಿಂತ ಡೈರೆಕ್ಟ್ ಡಿಮಾರ್ಟ್ಗೆ ಹೋಗೋಣ, ಆಫರ್ಸ್ ಇರುತ್ತೆ ಅಂತ ಹೇಳಿ ಡಿಮಾರ್ಟ್ಗೆ ಬಂದುಬಿಡ್ತೀನಿ. ನನಗೆ ಅಷ್ಟು ಅಂಗಡಿಗಳೂ ಗೊತ್ತಿಲ್ಲ, ಯಾವುದು ಸಣ್ಣ ಪುಟ್ಟ ಅಂಗಡಿ, ಹಂಗಾಗಿ ಅಲ್ಲಿಗೆ ಬಂದುಬಿಡ್ತೀನಿ. ಮುಂಚೆ ಆದರೆ RMCಲಿ ತೊಗೋತಿದ್ದೆ, ಅಲ್ಲಿ ತುಂಬ ಅಫೋರ್ಡಬಲ್ ಸಿಗ್ತಾಯಿತ್ತು. ಬಟ್ ಇಲ್ಲಿ ನಂಗೆ ಅಷ್ಟು ಗೊತ್ತಿಲ್ಲದೆ ಇರೋ ಕಾರಣ ನಾನು ಡಿಮಾರ್ಟ್ಗೆ ಬಂದು. ಸೊ ಬಂದು ನಮ್ಗೆ ಜಾಸ್ತಿ ಐಟಮ್ಸ್ ಏನು ಬೇಕಾಗಿಲ್ಲ, ಯಾಕಂದರೆ ನೀವು ನೋಡ್ತಾ ಇರ್ತೀರ ನಾವು ಹೋಗ್ತಾನೆ ಇರ್ತೀವಿ ನಿಯರ್ ಇರೋದ್ರಿಂದ. ಹಾಗಾಗಿ ಕೆಲವೊಂದು ಆಫರ್ಸ್ ಇರೋ ಅಂಥದ್ದನ್ನು ತೊಗೊಂಡು ಮನೆಗೆ ಏನು ಬೇಕು ನೀಡೆಡ್ ಅದನ್ನು ಮಾತ್ರ ತೊಗೊಂಡ್ವಿ ಅಷ್ಟೇ. ಅಕ್ಕಿ ಹೇಗಿದೆ ಅಂತ ನೋಡೋಣ ಅಂತೇಳಿ ಬರೀ 5 kg ತೊಗೊಂಡ್ವಿ, ಯಾಕಂದರೆ ಮೂಟೆ ತೊಗೊಂಡ್ರೆ ಇಲ್ಲಿ ಎಕ್ಸ್ಚೇಂಜ್ ಇರಲ್ಲ ಆ್ಯಂಡ್ ಬ್ಯಾಗೇನು ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ಅವರೇ ಬ್ಯಾಗ್ ಕೊಟ್ಟಿದ್ದರು. ಸೊ ಎಲ್ಲ ರೇಷನ್ ಎಲ್ಲ ಫಿಲ್ ಮಾಡಿಕೊಂಡೆ. ನಾನು ಫಿಲ್ ಮಾಡಿಕೊಂಡು ರೈಸ್ ಇಟ್ಟಿದ್ದೀನಿ, ಮೊಟ್ಟೆ ಕೂಡ ತೊಗೊಬಂದಿದ್ದೀನಿ. ಇವಾಗ ಎಗ್ ರೈಸ್ ಮಾಡಬೇಕು. ಹಾಗಾಗಿ ಇಲ್ಲಿ ಆನಿಯನ್ ಮತ್ತು ಚಿಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಮ್ಮಂಥ ಹೌಸ್ ವೈಫು ಎಲ್ಲೋದ್ರೆ ಏನಂತೆ. ಸೊ ಮನೆಗೆ ಬಂದಮೇಲೆ ನಮ್ಮ ಕೆಲಸ ನಾವು ಮಾಡಲೇಬೇಕು, ಅಡುಗೆ ಎಲ್ಲ. ಸೊ ನನಗೆ ಸ್ವಲ್ಪ ಕೆಮ್ಮು ಕೂಡ ಆಗಿಬಿಟ್ಟಿತ್ತು. ವೆದರ್ ಹೀಗಿದ್ರೆ ಯಾರು ತಾನೇ ಹುಷಾರು ತಪ್ಪಲ್ಲ ಹೇಳಿ. ಸೊ ನಾನು ಕೂಡ ಅಷ್ಟೇ ಹುಷಾರು ತಪ್ಪಿದ್ದೀನಿ. ಅಂದರೆ ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನನಗೆ ಕೆಮ್ಮು ಶೀತ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಕಣ್ಣೆಲ್ಲ ಫುಲ್ಲು ಬಿಸಿ ಬಿಸಿ. ನಾನಂತೂ ಇತ್ತೀಚೆಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಟ್ಟಿದ್ದೀನಿ. ನಾನು ಎಗ್ ರೈಸ್ ಮಾಡಾಯಿತು. ನಾನು ಯಾವಾಗಲೂ ಸಾಸ್ ತಂದು ಇಟ್ಕೊಂಡಿರ್ತೀನಿ ಡಿಮಾರ್ಟಿಂದ. ಸೊ ಅದನ್ನು ತಿನ್ಕೊಳ್ತೀನಿ ಯಾವಾಗಲೂ ಕೂಡ ಎಗ್ ರೈಸ್ ಜೊತೆಗೆ. ಸೊ ಇಷ್ಟೇ, ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಗುರುವಾರ, ಹಾಗಾಗಿ ಟೆಂಪಲ್ಗೆ ಹೋಗ್ತಾಯಿದ್ವಿ, ದೇವಸ್ಥಾನಕ್ಕೆ. ದೇವರೆಲ್ಲ ತೋರಿಸೋದಿಲ್ಲ, ಆಲ್ರೆಡಿ 2 times ತೋರಿಸಿದ್ದೀನಿ. ಹಾಗಾಗಿ ಹಾಗೆ ಹೋಗ್ತಾ ನನಗೆ ದಿಲ್ಪಸಂದು ತಿನ್ನಬೇಕು ಅನಿಸ್ತಾ ಇದೆ. ಸೊ ಅದನ್ನು ತೊಗೊಂಡು ಬರ್ತೀನಿ. ಆ್ಯಂಡ್ ನಾನು ಚಪಾತಿಗೂ ಕೂಡ ಎಲ್ಲ ಕಲಸಿಟ್ಟಿದ್ದೀನಿ. ಬೀಟ್ರೋಟ್ ಪಲ್ಯ ಮಾಡಬೇಕು, ತೋರಿಸ್ತೀನಿ. ಫ್ಲ್ಯಾಶ್ ಆನ್ ಆಗಿಬಿಟ್ಟಿದೆ ಇಲ್ಲೂ ಕೂಡ ನೋಡಿ. ಚಪಾತಿ ಕಲಸಿಟ್ಟಿದ್ದೀನಿ, ಬೀಟ್ರೋಟ್ ಪಲ್ಯ ಮಾಡಬೇಕು. ಗೈಸ್ ದೇವಸ್ಥಾನಕ್ಕೆ ಹೋಗಿ ಬಂದು ನಾವು. ಸೊ ಎಷ್ಟು ದಪ್ಪ ಅಡಗೆ ಇಟ್ಬಿಟ್ಟಿದ್ದೇನೆ ನೋಡಿ ಸಂಜು, ಇನ್ನು ನಾನು ಇಟ್ಕೊಂಡಿದ್ದು. ಸೊ ಅಲ್ಲಿ ಈಚೆ ಜಾಸ್ತಿ ಡಿಸ್ಟರ್ಬೆನ್ಸು, ಹಾಗಾಗಿ ರೂಮಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾನು ಏನು ಅಂದರೆ ಕುಕ್ಕಿಂಗ್ ಮಾಡೋದು. ಸೊ ಬೇಗ ರೈಸ್ನ ಸಿಹಿಗೆ ತಿನ್ನಿಸಿ ಮತ್ತು ನಾನು ಚಪಾತಿ ಮಾಡಬೇಕು ಇಂದ್ಬಿಟ್ಟೆ. ಅಂದರೆ ಚಪಾತಿ ಇಟ್ಟು ಕಲಸಿದ್ದೀನಲ್ಲ, ಸೊ ಚಪಾತಿ ಒತ್ತಿ ಬೀಟ್ರೋಟ್ ಪಲ್ಯ ಮಾಡಬೇಕು. ಬರ್ತಾಳೆ ನನ್ನ ಮಗಳು, ತೋರಿಸ್ತೀನಿ ರೀ ಅವಳನ್ನು. ಬಾಬಾ ಯಾರೇ? ಹಾಂ ಪಾಪು, ಪಾಪು 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 ನೋಡಿ, ಜುಟ್ಟು ಹಾಕಿದ್ದೆ ಒಂದು, ಎಲ್ಲ ಕಿತ್ತಾಕಿದ್ದಾಳೆ. ದೇವಸ್ಥಾನದಿಂದ ಬಂದು ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿಕೊಂಡೆ. ಸೊ ಇವಾಗ ತಿಳ್ಕೊಂಡು ಮಲ್ಕೊಳ್ಳೋದೇನೆ. ಮತ್ತು ನಾನು ನೆಕ್ಸ್ಟ್ ಡೇ ಫ್ರೈಡೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಫ್ರೈಡೇ ಅಲ್ವಾ, ಈವ್ನಿಂಗ್ ಅನ್ನಂಗೆ ಈ ರೀತಿ ರಂಗೋಲಿ ಬಿಟ್ಟಿದ್ದೀನಿ ನಾನು. ಸೊ ರಂಗೋಲಿ ಬಿಟ್ಟು ದೇವ್ರ ಸಾಂಗ್ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ರಂಗೋಲಿ ಎಲ್ಲ ಬಿಟ್ಟಿದೆ, ನನ್ನ ಮಗಳು ಅಳಿಸ್ಬಿಟ್ಟು ಅವಳೆ ನೋಡ್ತಾ ಇರ್ಬೋದು ಎಲ್ಲ. ಅದಕ್ಕೆ ಇವಾಗ ಇಲ್ಲೂ ಕೂಡ ರಂಗೋಲಿನ ಬಿಡಬೇಕು. ಇವತ್ತು ದೇವರಿಗೆ ಹೂವು ಸ್ವಲ್ಪ ಜಾಸ್ತಿನೇ ಮುಡಿಸಿದೆ, ಯಾಕಂದರೆ ಎಷ್ಟೇ ಹೂ ಮುಡಿಸಿದ್ರು ಹೂ ಖಾಲಿನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಸಂಜು ಹೇಳ್ದ ಅಂದ್ಬಿಟ್ಟು ಜಾಸ್ತಿ ಹೂ ಮುಡಿಸ್ದೆ. ಇಲ್ಲಿ ಸಂಜು ಸಿಹಿನ ಆಟ ಆಡಿಸ್ತಾ ಇದ್ದ. ಅವಳು ಏನೇನು ಕೇಳ್ತಾಳೆ ಎಲ್ಲನೂ ಎತ್ಕೊಡ್ತಾ ಇದ್ದ. ಅವಳಂತೂ ತಟ್ಟೆ ಸ್ಟ್ಯಾಂಡಲ್ಲಿ ಏನೇನಿದೆ ಎಲ್ಲನೂ ಎತ್ಕೊಂಡು ಆಟ ಆಡ್ತಾಳೆ. ಆಲ್ರೆಡಿ 2 ಹೊಡೆದಾಕ್ಬಿಟ್ಟವಳು ಎತ್ಕೊಂಡು ನೋಡಿ. ಸೆರ್ಲಾಕ್ ಕ್ಯಾಪ್ ಎಲ್ಲ ತೊಗೊಂಡು ಆಟ ಆಡೋದವ್ರು, ಏನು ಸಿಗುತ್ತೆ ಏನಾದರೂ ಸರಿ ಎತ್ತಿ ಅವ್ರ ಮಗಳು ಕೊಡೋದೇನೆ. ಎಲ್ಲ ನಾನು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಅವ್ರು ಹಂಗೆ ಹಾಳು ಮಾಡ್ತಾಯಿದ್ದಾರೆ. ಕಂಪ್ಲೀಟ್ ಎಲ್ಲ ಪಾತ್ರೆನೂ ಬೆಳಗಿದೆ. ನಾನು ಡಸ್ಟ್ಬಿನ್ನು ಕೂಡ ಇವತ್ತು ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಸೊ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ. ತರಕಾರಿ ಪುಟ್ಟಿ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿರಲಿಲ್ಲ, ಯಾಕಂದರೆ ಸಿಹಿ ಅವಳಿಗೆ ಟಿಕ್ಸೋದು ಅದೇ ಅಲ್ವಾ. ಹಾಗಾಗಿ ಬರೋ ತಟ್ಟೆ ಎಲ್ಲ ಇಲ್ಲೇ ಐತೆ, ನೋಡ್ತಾ ಇರ್ಬೋದು ನೀವು. ಸೊ ಇವಾಗ ರಂಗೋಲಿ ಬಿಡೋಣ ಅಂತ ಹೇಳಿ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಇದನ್ನೆಲ್ಲ ಫಸ್ಟು ಕ್ಲೀನಾಗಿ ಅಳಿಸ್ಕೋಬೇಕು, ಹಾಗಾಗಿ ಒಂದು ಬಟ್ಟೆ ಎತ್ಕೋತೀನಿ. ಸೊ ಎಲ್ಲ ಅಳಿಸಿ ಬಿಟ್ಟಾದ್ಮೇಲೆ ಇನ್ನೊಂದು ಸಲ ತೋರಿಸ್ತೀನಿ ನಾನು. ಬನ್ನಿ ಇವಾಗ ಈಚೆಯಿಂದ ತೋರಿಸ್ತೀನಿ. ಆಲ್ರೆಡಿ ಎಲ್ಲ ಡ್ರೈ ಆಗಿದೆ ರಂಗೋಲಿ ಎಲ್ಲ.
ಸೊ ಸೇಮ್ ಸಾಂಗ್ ಹಾಕಿದ್ದೀನಿ. ಅವರ ಅಪ್ಪ ಮಗಳು ಅಲ್ಲಿ ಮುಂದೆ ಹೋಗಿ ಕೂತ್ಕೊಬಿಟ್ಟಿದ್ದಾರೆ. ಇವತ್ತು ಸ್ವಲ್ಪ ಈ ರೀತಿ ಬಿಟ್ಟೆ, ಯಾವಾಗಲೂ ಮಿಡಲಲ್ಲಿ ಹೆಜ್ಜೆ ಬಿಡ್ತಾ ಇದೆ, ಬಟ್ ಈ ಸಲ ಈ ಥರ ಬಿಟ್ಟಿದ್ದೀನಿ. ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಳಸ ಇಡೋ ಹಾಗಿಲ್ಲ, ಹಾಗಾಗಿ ಇಟ್ಟಿಲ್ಲ. ಇನ್ನೊಂದು 1 or 2 ಮಂತಲ್ಲಿ ಇಡ್ಬೋದು ಕಳಸ, ಆಮೇಲೆ ಇಡ್ತೀವಿ. ಸೊ ಈ ರೀತಿ ನಾನು ಧೂಪಕ್ಕೆಲ್ಲ ಏನೇನು ಬೇಕೆಲ್ಲನೂ ಎತ್ಕೊಂಡಿದ್ದೆ. ಸೊ ಇವಾಗ ನಾನು ಅಡುಗೆ ಬಂದು ಟೈಮ್ ಆಗೋಗಿದೆ ಅಂತೇಳಿ ಬಾತ್ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗನೆ ಆಗುತ್ತೆ. ನನ್ನ ಬ್ಲಾಗಲ್ಲಿ ಆಲ್ರೆಡಿ ನೀವು ನೋಡಿದ್ದೀರ ತುಂಬ ಸಲ. ಪಟಾಪಟ್ ಅಂತ ಈ ರೆಸಿಪಿನ ಮಾಡ್ಕೋಬೋದು, ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನಾನು. ಪಲಾವ್ ಎಲೆ ಐಟಮ್ಸ್ ಎಲ್ಲ ಬೇಕಿತ್ತು ಸ್ವಲ್ಪ. ಸೊ ಪಲಾವ್ ಎಲೆ ಐಟಮ್ಸು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಚಕ್ಕೆ ಲವಂಗ 2 ಬೇಕಾಗಿರೋದು. ಆ್ಯಂಡ್ ಇದು ಕೇಸರಿನ ನಾನು ಬಸ್ರಿ ಇದ್ದಾಗ ತೊಗೊಂಡಿದ್ದು. ಇನ್ನೂ ನೋಡಿ ಒಂದು ಚೂರು ಖಾಲಿ ಮಾಡಿಲ್ಲ ನಾನು, ಕೇಸರಿನೇ ಕುಡ್ದಿಲ್ಲ ಹೇಳಬೇಕಂತಂದರೆ. ಸೊ ಇದು ಆಯಿಲ್ ಬಾಕ್ಸು ಚೆನ್ನಾಗಿದೆ, ಲಿಂಕ್ ಬೇಕಾದರೆ ಕೇಳಿ. ಆ್ಯಂಡ್ ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಸೊ ಇವಾಗ ಮಾಡಬೇಕು. ಆಯಿಲ್ ಖಾಲಿ ಆಗಿತ್ತಲ್ಲ, ಹಾಗಾಗಿ ಈ ಸಲ ಸ್ವಲ್ಪ ಬೇರೆ ಎಣ್ಣೆ ತಂದುಬಿಟ್ಟಿದ್ದು ನಾವು. ಕಲರು ಗೊತ್ತಿಲ್ಲ ಇದು ಹೇಗಿರುತ್ತೆ ಏನು ಅಂತ ಹೇಳಿ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನೀವೇನಾದರೂ ಯೂಸ್ ಮಾಡಿದರೆ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ಸೊ ನೋಡಿ ಕಲರೇ ಚೇಂಜ್, ಇದು ಒಳ್ಳೆ ಕಬಾಬ್ ಎಣ್ಣೆ ಥರ ಕಾಣಿಸ್ತಾ ಇದೆ ಕಲರು. ನಾನು ಯಾಕಾದರೂ ತನ್ನಪ್ಪ ಇದನ್ನ ಅಂತ ಹೇಳಿ ಅನ್ಕೋತಾ ಇದ್ದೆ ನಾನು, ಯಾಕಂದರೆ ಇದನ್ನು ನಾವು ಯಾವಾಗಲೂ ಯೂಸ್ ಮಾಡಿಲ್ಲ ಅಲ್ವಾ. ನನಗೆ ಸ್ಕಿನ್ ಅಲರ್ಜಿ ಏನಾದರೂ ಆಗಿಬಿಟ್ರೆ ಅಂತ ಹೇಳಿ ಆಯಿಲ್ಗಳು ಚೇಂಜ್ ಮಾಡಿದ್ರೆ ಹಾಗೆ ಅಲರ್ಜಿ ಜಾಸ್ತಿ ಆಗುತ್ತೆ. ಸೊ ನೋಡಿ ಮಾಡಾಯಿತು. ಎಷ್ಟು ಘಮ ಘಮ ಅಂತಿದೆ ಗೊತ್ತಾ, ನೋಡ್ತಾ ಇರ್ಬೋದು ನೀವೇ. ಬಿಸಿ ಬಿಸಿ ಹೊಗೆ ಕಡಿತಾ ಇದೆ ಹಂಗೆ. ಇದಂತೂ ತುಂಬಾ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ನನಗಂತೂ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ. ಯಾರೋ ರೆಸಿಪಿನ ಶೇರ್ ಮಾಡಿ ಅಂತಲೂ ಕೂಡ ಕೇಳಿದ್ರಿ. ಸೊ ಒನ್ ಟೈಮ್ ಯಾವಾಗಲಾದರೂ ಹೇಳ್ತೀನಿ ಇದನ್ನು ನಾನು ಹೇಗೆ ಮಾಡೋದು ಅಂತ ಹೇಳಿ. ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಕಂಪ್ಲೀಟ್ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಒನ್ ಡೇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಫುಲ್ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ, ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.